ಸಿರಿ, ಏನ್ ಹೇಳ್ತಾ ಇದೀಯ ನೀನು? ತಪ್ಪು ಮಾಡಿರೋರು ಎದುರಿಗೆ ನಿಂತಿದಾರಲ್ಲ, ಅದಕ್ಕೆ ಇವ್ರಿಗೆ ಮಾತೇ ಬರ್ತಾ ಇಲ್ಲ. ಮಾತಲ್ಲಿ ಹೇಳಕ್ಕಾಗದೆ ಇದ್ರು ಈ ಡಾಕ್ಯುಮೆಂಟ್ಸ್ ಹೇಳ್ತಿದೆ ಅವರೇ ತಪ್ಪು ಮಾಡಿರೋದು ಅಂತ. ಈ ಮಹಾನ್ ಭಾವನ್ನ ಕಾಪಾಡಬೇಕು ಅಂತಾನೆ ತಾನೆ ನೀವು ಸುಳ್ಳು ಸಾಕ್ಷಿ ಹೇಳಿದ್ದು? ಏನ್ ಹೇಳ್ತಿದ್ದೀರಾ ಸಿರಿ? ನಿಮ್ ಗಂಡನ್ನ ನೀವು ಉಳಿಸ್ಕೊಳಕ್ಕೆ ನನ್ ಗಂಡನ ಮೇಲೆ ಆಪಾದನೆ ಮಾಡ್ತಿದ್ದೀರಾ? ಸಿರಿ, ಏನ್ ಹೇಳ್ತಾ ಇದೀಯಾ? ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಆಗಿರೋ ಕಾರು ನಿಮ್ಮನೆದೇ ನಿಜ, ಆದ್ರೆ ಆ ಕಾರ್ ಇರೋದು ಅಭಿ ಹೆಸರಲ್ಲಿ. ನಿನ್ನ ಹೆಸರಲ್ಲಿ ಕಾರ್ ಇದೆ ಅಂದಮೇಲೆ ಆ ಕಾರ್ನ ನೀನೇ ತಾನೇ ತಗೊಂಡು ಹೋಗಿರ್ತೀಯ. ನೀವ್ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ, ನಿಮಗ್ ಶ್ರೀಮಂತಿಕೆ ಸಿಕ್ಕದ್ಮೇಲೆ ನಿಮ್ ಹೆತ್ತ ಮಗನಿಗಿಂತ ಈ ಮಕ್ಕಳೇ ಹೆಚ್ಚಾಗ್ಬಿಟ್ರು ಅಲ್ವಾ? ಅಭಿ ಮಾಡಿರೋ ತಪ್ಪನ್ನ ನನ್ ಗಂಡನ ತಲೆ ಕಟ್ಟಿ ಅವ್ನ್ ಜೈಲಿಗೆ ಸೇರೋ ಹಾಗೆ ಮಾಡಿದೀರ. ಇದನ್ನೆಲ್ಲ ಮಾಡೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತಮ್ಮ? ನಿಜವಾಗ್ಲೂ ನೀವೇನ ಇದನ್ನೆಲ್ಲ ಮಾಡ್ತಿರೋದು? ಯಾಕೆ? ನಿಮ್ಮ ಶ್ರೀಮಂತ ಮಗ ಈಗ ತಾನೇ ಮದ್ವೆ ಆಗಿದ್ದಾನೆ, ಅವ್ನ್ ಖುಷಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಮ್ ಸಂಸಾರ ಹಾಳಾಗ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಯಾಕಮ್ಮ? ನಮ್ದು ಜೀವನ ಅಲ್ವಾ? ನಮಗೆ ಆಸೆಗಳು ಕನಸುಗಳು ಇರಲ್ವಾ? ನೀವೆಲ್ಲರೂ ಸೇರಿ ನನ್ ಗಂಡನ್ನ ಅರೆಸ್ಟ್ ಮಾಡಿಸಿದೀರಾ. ನನ್ ತಂದನ್ ಕೊಂದವ್ರನ್ನ ಕಾಪಾಡೋದಕ್ ನೋಡ್ತಾ ಇದ್ದೀನಿ. ಒಂದ್ ವೇಳೆ ಸಮರ್ಥ ಆಚೆ ಬಂದ್ರು ಅಭಿ ಒಳಗ್ ಹೋಗ್ತಾನೆ, ಅವನಿಗೆ ಶಿಕ್ಷೆ ಆಗುತ್ತೆ. ಇದಕ್ಕಿಂತ ಆನಂದ ಇನ್ನೇನಿದೆ? ಈ ಮನೆಯವ್ರನ್ನ ಒಡಿಬೇಕು ಅನ್ಕೊಂಡೆ, ಮನೆಯವರೆಲ್ಲರೂ ಬೆಂಕಿಲ್ ಬಿದ್ದ ಹಾಗೆ ಒದ್ದಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಈಗ ಅದೇ ಆಗ್ತಾ ಇದೆ. ಮೊದಲು ಸಮರ್ಥ್, ಈಗ ಅಭಿ. ಮುಂದೆ ಒಬ್ಬೊಬ್ಬರಾಗೆ ಈ ಮನೆಯಿಂದ ಎಲ್ಲರೂ ದೂರ ಆಗ್ತಾರೆ. ಆಮೇಲೆ ಈ ಲೋಕದಿಂದನೇ ಹೊರಟೋಗ್ತಾರೆ. ಹೇಳು ಸಮರ್ಥ್, ನೀನ್ ಯಾವ್ದು ಸತ್ಯನ ಮುಚ್ಚಿಡ್ತಿದ್ಯಾ ಅಂತ ತಾನೇ ಅರ್ಥ? ನಾನೆಲ್ಲಿ ಹಾಗೆ ಹೇಳ್ದೆ ಸಿರಿ? ಮತ್ತಿನ್ನೇನ್ ನೀನ್ ಹೇಳಿದ್ದು? ಸತ್ಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ಯಾ ಅಂತ ಹೇಳ್ದಿಯಲ್ಲ, ಯಾವ ಸತ್ಯ ಗೊತ್ತಾಗ್ಬೇಕು ನನಗೆ? ನೀನ್ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋ ಸತ್ಯ ತಾನೆ? ಸಿರಿ, ಮತ್ತೆ ಮತ್ತೆ ಅದನ್ನೇ ವಾದ ಮಾಡಬೇಡ. ವಾದ ಮಾಡ್ತಿರೋದು ನಾನಲ್ಲ, ನೀನು. ಇಲ್ಲಿ ತಪ್ಪು ಮಾಡಿರೋದು ಅಭಿ. ಅವನು ಉಳ್ಸಕ್ಕೆ ಎಲ್ಲ ತಪ್ಪನು ನಿನ್ ಮೇಲೆ ಹಾಕ್ತಾ ಇದ್ದಾರೆ. ನೀನ್ ದೊಡ್ಡ ತ್ಯಾಗ ಮಾಡೋ ಅಂತರ ಅವನನ್ನು ಕಾಪಾಡೋದಕ್ಕೆ ಈ ಲಾಕಪ್ಪಲ್ಲಿ ಬಂದು ಕೂತಿದ್ಯಾ. ನನ್ ಬಗ್ಗೆ ನಿನಗೆ ಸ್ವಲ್ಪನೂ ಯೋಚನೆ ಇಲ್ವಾ ಸಮರ್ಥ್? ಇಲ್ಲ ಸಿರಿ, ನಾನು ಯಾರನ್ನು ಕಾಪಾಡೋಕೆ ಬಂದಿಲ್ಲ. ನೀನು ನನ್ನನ್ನು ಕಾಪಾಡೋಕ್ಕೋಸ್ಕರ ಬೇರೆಯವ್ರ ಮೇಲೆ ಅಪವಾದ ಹೊರಿಸ್ತಾ ಇದೆಯಾ. ನನಗಿದು ಇಷ್ಟ ಆಗ್ತಿಲ್ಲ. ಹೌದಾ? ನಾನು ಬೇರೆಯವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದೀನ? ಸರಿ, ಹಾಗಿದ್ರೆ ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು. ನೀನೇನ ಆಕ್ಸಿಡೆಂಟ್ ಮಾಡಿದ್ದು ಹಾಗಾದ್ರೆ? ನನಗೆ ಗೊತ್ತು ಈ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಂತ. ಆ ಮನೆಗೆ ನೀನು ಕೆಲ್ಸಕ್ಕೆ ಅಂತ ಸೇರ್ಕೊಂಡೆ, ಆದ್ರೆ ಅವರು ನಿನ್ನ ಒಳ್ಳೆತನನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಎಷ್ಟೇ ಆದ್ರೂ ನಿನ್ನ ಮನೆ ಆಳು,
ಮಾಲೀಕರು ಮಾಡಿರೋ ತಪ್ಪನ್ನ ಆಳ ಮೇಲೆ ಹಾಕಿ ಅವ್ರು ತಪ್ಪಿಸ್ಕೊಳ್ಳೋದು ಹೊಸ್ತೇನಲ್ವಲ್ಲ. ಸರಿ, ಇದನ್ನೆಲ್ಲ ನಾನು ನಂಬೋದು. ಆದ್ರೆ ತುಳಸಿ ಅಮ್ಮ ನಿನ್ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾರಲ್ಲ, ಅದನ್ನ ಹೇಗ್ ನಂಬೋದು ಸಮರ್ಥ್? ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಗೆ ನಿಮ್ಮಮ್ಮನೂ ಬದಲಾಗ್ಬಿಟ್ರು. ಶ್ರೀಮಂತಿಕೆ ಅನ್ನೋ ಮದ ಅವ್ರ ತಲೆಗೂ ಹೇರ್ಬಿಡ್ತಾ? ಸ್ಟಾಪ್ ಇಟ್ ಸಿರಿ. ಅಮ್ಮನ ಬಗ್ಗೆ ನೊಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಏನ್ ಮಾಡ್ತೀಯ ಸಮರ್ಥ್? ನನ್ನನ್ನೇ ಕೊಂದು ಬಿಡ್ತೀಯಾ? ಮನ್ಸಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಸಮರ್ಥ್. ಯಾವ ತಪ್ಪು ಮಾಡದೆ ನನ್ನಪ್ಪ ಪ್ರಾಣ ಬಿಟ್ರಲ್ಲ, ಅವ್ರ ಸಾವಿಗೆ ನ್ಯಾಯ ಸಿಗ್ಬಾರ್ದ? ಅವ್ರ ಸಾವಿಗೆ ನೀನ್ ಕಾರಣ ಅಂತ ಹೇಳಿ ನಿಜವಾದ ಅಪರಾಧಿನ ನೀನ್ ಕಾಪಾಡ್ತಿದ್ಯಲ್ಲ, ಇದನ್ನೆಲ್ಲ ನಾನ್ ಸಹಿಸ್ಕೋಬೇಕಾ? ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಓಡಾಡ್ಲೇಬೇಕು. ನೀವ್ಯಾರು ನನ್ನ ಜೊತೆ ಇಲ್ದಲ್ಲ ಇದ್ರೂ ಪರವಾಗಿಲ್ಲ, ನ್ಯಾಯ ನನ್ನ ಪರವಾಗಿರತ್ತೆ. ನಿನ್ನ ನಾನು ಆಚೆ ತಂದೆ ತರ್ತೀನಿ. ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಆಗ್ಲೇಬೇಕು ಸಮರ್ಥ್. ಸಿರಿ, ಸಿರಿ, ನನ್ನ ಮಾತು ಕೇಳು. ಸಿರಿ, ನಂಗೆ ಕ್ಷಮಿಸ್ಬಿಡು.